ಅರಮನೆ ದೊನ್ನೆ ಬಿರಿಯಾನಿ ಸೂಪರ್ ಟೇಸ್ಟ್ ಗುರು. ಅರಮನೆ ದೊನ್ನೆ ಬಿರಿಯಾನಿ, ಎಸ್, ಈ ಹೋಟೆಲ್ ಹೆಸರು ಕೇಳಿದ್ರೆ ಸಾಕು ನಾನ್ ವೆಜ್ ಪ್ರಿಯರ ಪ್ರತಿಯೊಬ್ಬರ ಬಾಯಲ್ಲೂ ನೀರು ಬರುತ್ತೆ. ಕಾರಣ ಈ ಹೋಟೆಲ್ನಲ್ಲಿ ಸಿಗುವ ವಿವಿಧ ಬಗೆಯ ನಾನ್ ವೆಜ್ ಖಾದ್ಯಗಳು ಅಷ್ಟು ರುಚಿಕರವಾಗಿರುತ್ತೆ. ಈಗಾಗಲೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಾದ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಸೇರಿದಂತೆ ಹಲವು ಕಡೆ ಅರಮನೆ ದೊನ್ನೆ ಬಿರಿಯಾನಿ ಗ್ರಾಹಕರ ಮನ ಗೆದ್ದಿದೆ. ಈ ಎಲ್ಲ ಯಶಸ್ಸಿನ ಮುಂದುವರೆದ ಭಾಗವಾಗಿ ಎನ್ಆರ್ ಪುರದ BH ಕೈಮರದಲ್ಲಿ ಅರಮನೆ ದೊನ್ನೆ ಬಿರಿಯಾನಿ ಕೆಲವು ತಿಂಗಳುಗಳ ಹಿಂದೆ ಪ್ರಾರಂಭವಾದ ಗ್ರಾಹಕರ ಮನ ಗೆಲ್ಲುತ್ತಿದೆ. ಈ ಒಂದು ಹೋಟೆಲ್ನಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಚಾಪ್ಸ್, ಚಿಲ್ಲಿ ಚಿಕನ್, ಆಂಧ್ರ ಸ್ಟೈಲ್, ಚಿಕನ್ ಫ್ರೈ, ಚಿಕನ್ ಕಬಾಬ್, ಚಿಕನ್ ಲಾಲಿಪಾಪ್, ಪೆಪ್ಪರ್ ಚಿಕನ್ ಫ್ರೈ, ಮಟನ್ ಚಾಪ್ಸ್, ಮಟನ್ ಫ್ರೈ, ಮಟನ್ ಮಸಾಲಾ, ಮಟನ್ ಲಿವರ್ ಫ್ರೈ, ಮಟನ್ ಬೋಟಿ ಫ್ರೈ, ಚಿಟ್ಟಿ ನಾಡು ಚಿಕನ್, ಮಟನ್ ಲೆಗ್ ಸೂಪ್ ಹಾಗೂ ಎಲ್ಲ ರೀತಿಯ ಮೀನುಗಳು ಕೂಡ ಲಭ್ಯವಿದೆ. ಹಾಗೆಯೇ ಈ ಎಲ್ಲ ಪದಾರ್ಥಗಳಿಗೆ ಇವರೇ ತಯಾರಿಸಿರುವ ADB ಮಸಾಲೆಯನ್ನು ಬಳಸುವುದು ಮತ್ತೊಂದು ವಿಶೇಷವಾಗಿದ್ದು, ಒಮ್ಮೆ ಭೇಟಿ ನೀಡಿದರೆ ಮತ್ತೊಮ್ಮೆ ಭೇಟಿ ನೀಡಬೇಕು ಅನ್ನಿಸುವಷ್ಟು ರುಚಿಕರವಾಗಿದೆ ಅರಮನೆ ದೊನ್ನೆ ಬಿರಿಯಾನಿ. ನಮಸ್ತೆ, ನಾನು ಅಭಿಷೇಕ್ ಎಸ್. ಇವತ್ತು ನಾನೊಂದು ಅತ್ಯಂತ ಒಳ್ಳೆ ಫುಡ್, ಅತ್ಯಂತ ಟೇಸ್ಟಿಯಾಗಿರುವಂತಹ ಒಂದು ಫುಡ್ ಸಿಗುವಂತಹ ಒಂದು ಜಾಗಕ್ಕೆ ಬಂದಿದ್ದೇನೆ. ಇವರು ಕಳೆದ ಕೆಲ ವರ್ಷಗಳಿಂದಲೂ ಕೂಡ ನಿರಂತರವಾಗಿ ನಾನ್ ವೆಜ್ ಫುಡ್ ಅಲ್ಲಿ ತುಂಬಾ ರಾಜ್ಯ ಮಟ್ಟದಲ್ಲೂ ಕೂಡ ಹೆಸರನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಮಲೆನಾಡಿನ ಭಾಗದಲ್ಲೂ ಕೂಡ ಇವರು ತಮ್ಮ ಫುಡ್ ಅನ್ನ ಪ್ರಾರಂಭ ಮಾಡಿರುವಂತದ್ದು ಎಲ್ಲರಿಗೂ ತಿಳಿದ ಹಾಗೆ. ಕಳೆದ ಕೆಲ ತಿಂಗಳ ಹಿಂದಷ್ಟೇ ಎನ್ಆರ್ ಪುರದ BH ಕೈಮರದಲ್ಲಿ ಅರಮನೆ ದೊನ್ನೆ ಬಿರಿಯಾನಿಯನ್ನ ಪ್ರಾರಂಭ ಮಾಡಿರುವಂತದ್ದು. ಇದು ಅವರ 38ನೇ ಬ್ರಾಂಚ್ ಕೂಡ ಆಗಿರುವಂತದ್ದು. ಹಂಗಾರೆ ಈ ಒಂದು ಅರಮನೆ ದೊನ್ನೆ ಬಿರಿಯಾನಿ ಯಾವ ರೀತಿಯಾಗಿ ಫುಡ್ ಸಿಗತ್ತೆ, ಇದನ್ನ ಫುಡ್ ಎಷ್ಟು ಟೇಸ್ಟಿ ಆಗಿದೆ, ಯಾವ ರೀತಿ ಇದೆಲ್ಲದನ್ನು ಕೂಡ ಇವತ್ತು ನಾವು ಇದು ಮಾಡೋಣ. ನಾನೀಗ ಮಟನ್ ಬಿರಿಯಾನಿ ಅಂತ ಹೇಳಿದೆ. ಹಾಗಾದ್ರೆ ಮಟನ್ ಬಿರಿಯಾನಿ ಯಾವ ರೀತಿಯಾಗಿ ಟೇಸ್ಟ್ ಇದೆ, ಯಾವ ರೀತಿ ಮಾಂಸ ಹೇಗಿದೆ, ಪ್ರತಿಯೊಂದನ್ನು ಕೂಡ ಇದು ನೋಡೋದಾದ್ರೆ ರೈಸ್ ತುಂಬಾ ಸಾಫ್ಟ್ ಆಗಿರುವಂತದ್ದು, ಜೊತೆಗೆ ಮಟನ್ ಕೂಡ ಅಷ್ಟೇ ಸ್ಮೂತ್ ಆಗಿ ಬೆಂದಿದೆ ಮತ್ತೆ ಅಷ್ಟೇ ಟೇಸ್ಟ್ ಆಗಿದ್ದು ಇದಾಗ್ತಾ ಇದೆ. ತುಂಬಾನೇ ಟೇಸ್ಟ್ ಆಗಿದೆ. ಮತ್ತೆ ರೈಸ್ ಆಗಿರ್ಬೋದು, ಮಟನ್ ಒಳ್ಳೆ ಕಾಂಬಿನೇಷನ್ ಇದೆ. ಅಂದ್ರೆ ಎಲ್ಲೂ ಕೂಡ ಇದಿಲ್ಲ ಅಥವಾ ಮಟನ್ ಗಟ್ಟಿ ಇರುವಂತದ್ದಾಗ್ಲಿ ಏನೂ ಇಲ್ಲ, ತುಂಬಾ ಸಾಫ್ಟ್ ಇರುವಂತದ್ದು. ಕೆಲವರಿಗೆ ನಾವು ಹೇಳ್ತೀವಿ ಬೇರೆ ಬೇರೆ ರೈಸ್ಗಳು ಮಲೆನಾಡಿಗರಿಗೆ ಇಷ್ಟ ಆಗಲ್ಲ. ಅಂದ್ರೆ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಾಗಿ ನಗರಗಳಲ್ಲಿ ಬಳಸುವಂತ ರೈಸ್ಗಳು ಮಲೆನಾಡಿಗರಿಗೆ ಇಷ್ಟ ಆಗರೆ. ಈ ರೈಸ್ ಏನಿದೆ ನಾವು ಮಲೆನಾಡಿಗರು ಬಳಸುವಂತ ರೈಸ್, ಹಾಗಾಗಿ ಬಿರಿಯಾನಿ ಅತ್ಯಂತ ಟೇಸ್ಟ್ ಆಗಿ ಬರ್ತಾ ಇದೆ. ನಾನು ಮಟನ್ ಬಿರಿಯಾನಿ ಜೊತೆಗೆ ಆ ಗುಂಟೂರು ಚಿಕನ್ ಹಾಗೆ ಆ ಚೆಟ್ಟಿನಾಡು ಚಿಕನ್ ಕೂಡ ತಗೊಂಡಿರುವಂತದ್ದು. ಹಾಗಾದ್ರೆ ಚೆಟ್ಟಿನಾಡು ಚಿಕನ್ ಇದರ ಟೇಸ್ಟ್ ಹೇಗಿದೆ ನೋಡೋದಾದ್ರೆ, ನೋಡಕ್ಕೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿ ಕಲರಿಂಗ್ ಆಗಿರೋದು ನಾವು ನೋಡ್ಬೋದು. ಯಾವ ರೀತಿಯಾಗಿ ಇದು ಕಲರ್ ಇದೆ, ಎಷ್ಟು ಚೆನ್ನಾಗಿದೆ ನಾವು ನೋಡ್ಬೋದು. ಟೇಸ್ಟ್ ಕೂಡ ಆಯಿಲ್ ಅದರಲ್ಲಿ ಮುಖ್ಯವಾಗಿ ತುಂಬಾನೇ ಚೆನ್ನಾಗಿ ಬೆಂದಿರುವುದು. ಹಾಗೆ ಆಯಿಲ್ ಕೂಡ ಅಷ್ಟೇ ಚೆನ್ನಾಗಿ ಇದಾಗ್ತಾ ಇದೆ. ಎಲ್ಲಿಯೂ ಕೂಡ ಮಿಕ್ಸ್ ಆಯಿಲ್ ಆಗ್ಲಿ ಯಾವುದನ್ನು ಕೂಡ ಇವರು ಬಳಸೋದಿಲ್ಲ. ಅಲ್ಲದೆ ಇನ್ನೊಂದು ಇವರ ಏನು ಅರಮನೆ ದೊನ್ನೆ ಬಿರಿಯಾನಿ ಸ್ಪೆಷಲ್ ಅಂದ್ರೆ ಇವರೇ ಕೂಡ ADB ಮಸಾಲವನ್ನ ಕೂಡ ಇವರು ಪ್ರಾರಂಭ ಮಾಡಿದ್ದಾರೆ. ಇವರೇ ಬೆಳೆಸಿರುವಂತಹ ಮಸಾಲದಲ್ಲಿ ಇವರ ಅಷ್ಟು ಹೋಟೆಲ್ಗಳಿಗೂ ಕೂಡ ಇವರು ಏನು ಮಸಾಲೆಗಳನ್ನ ಬಳಸ್ತಾರೆ, ಐಟಮ್ಗಳನ್ನ ಮಾಡಲು ಇವರೇ ಮಾಡಿರುವಂತಹ ಮಸಾಲ ಪದಾರ್ಥಗಳನ್ನೇ ಬಳಸ್ತಾ ಇರುವಂತದ್ದು. ಅದು ಇನ್ನೊಂದು ವಿಶೇಷ ಆಗಿರುವಂತದ್ದು. ನಾನ್ ವೆಜ್ ಫುಡ್ಗಳಲ್ಲದೆ ಮಸಾಲ ಪದಾರ್ಥಗಳು ಕೂಡ ಇವರ ಬೇರೆ ಬೇರೆ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ನಾವು ಕೂಡ ಮನೆಯಲ್ಲೂ ಕೂಡ ಮಾಡ್ಕೊಬಹುದು. ಅಂದ್ರೆ ಇವರ ಮಸಾಲ ಪದಾರ್ಥವನ್ನ ಬಳಸ್ಕೊಂಡು ಈ ರೀತಿಯಾದ ಟೇಸ್ಟ್ ಅನ್ನು ಕೂಡ ನಾವು ಮನೆಯಲ್ಲೂ ಕೂಡ ಬೇಕಾದ್ರೆ ಪಡ್ಕೊಳ್ಬಹುದು. ಗುಂಟೂರು ಚಿಕನ್ ತುಂಬಾ ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ಬರ್ತಾ ಇದೀವಿ, ಇಲ್ಲಿ ಚೆನ್ನಾಗಿದೆ. ನೋಡಿದ್ವಿ, ಎಲ್ಲ ಹೇಳಿದ್ರು ದೊನ್ನೆ ಬಿರಿಯಾನಿ ಇದೆ ಚೆನ್ನಾಗಿದೆ ಅಂತ, ಹಾಗಾಗಿ ಬಂದಿದ್ವಿ.